ಬಿ ಪಿ, ಶುಗರು, ಇಲ್ಲ ತುಂಬ ಒಂದು ರೀತಿ ಹೇಗೆಂದರೆ ಆಲಸ್ಯ, ಲೇಜಿನೆಸ್ ಇರುತ್ತಲ್ಲ, ಆ ಥರದಕ್ಕೆ ಇದು ಒಂದು ರೀತಿಯ ರಾಮಬಾಣ ಅನ್ಬೋದು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ದಿಢೀರನೆ 10 ನಿಮಿಷದಲ್ಲಿ ಈ ಚಟ್ನಿ ಆಗಿಬಿಡುತ್ತೆ. ಆದರೆ 10 ನಿಮಿಷದಲ್ಲಿ ಆಗೋದಿರಲಿ, ನಮ್ಮ ಆರೋಗ್ಯಕ್ಕೆ ತುಂಬಾ ಬೇಕಾಗುವಂತಹ ಈ ಚಟ್ನಿ ಪದೇ ಪದೇ ಅವಾಗವಾಗ ಮಾಡ್ಕೊಂಡು ತಿಂತಾ ಇರಬೇಕು ಸ್ನೇಹಿತರೆ. ಹೇಗಿರುತ್ತೆ ಅಂದರೆ ರುಚಿಯಾಗೂ ಇರುತ್ತೆ, ಮತ್ತು ವಾರಗಟ್ಟಲೆ 1 ವಾರ ಇಡ್ಬೋದು. ಉರ್ಗಡ್ಲೆನೂ ಸಹ ಹಾಕ್ಕೊಳ್ಬಹುದು, ಆದರೆ ಬೇಗ ಹಾಳಾಗ್ಬಿಡುತ್ತೆ ಅಂಥೇಳಿ ನಾನು 1 ವಾರ ಇಡ್ಲಿಕ್ಕೋಸ್ಕರ ಇದನ್ನು ನಾನು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಕಡಲೆಬೇಳೆ ಮತ್ತು ಹಸಿ ತೆಂಗಿನಕಾಯಿ ಸಹ ಸೇರಿಸ್ಕೋಬಹುದು, ಆದರೆ ನಾನು 1 ವಾರ ಇಡ್ಲಿಕ್ಕೋಸ್ಕರ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಇಲ್ಲ ನಮಗೆ 1 ಟೈಮಿಗೆ ಸಾಕು ಅನ್ನೋದಿದ್ದರೆ ಉರ್ಗಡ್ಲೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹಸಿ ಕೊಬ್ಬರಿನ ತೆಂಗಿನಕಾಯಿನ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಮುರಿದು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಹುರ್ಕೊಳ್ತಾ ಇದ್ದೀನಿ ಲೈಟಾಗಿ. ನಿಮಗೇನಾದರೂ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ನೀವು ಆರಾಮಾಗಿ ಈ ಚಟ್ನಿನ ಮಾಡಬಹುದು ಸ್ನೇಹಿತರೆ. ಇದು ಆರೋಗ್ಯಕ್ಕೆ ತುಂಬ ಮುಖ್ಯವಾದದ್ದು. ಯಾರಿಗೆಲ್ಲ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಒಣ ಮೆಣಸಿನ್ಕಾಯಿ ಸೇರಿಸ್ಕೊಂಡ್ರೆ 1 ವಾರ ಇಟ್ಕೊಳ್ಬಹುದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನೊಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಹುರ್ಕೊಂಡಿದ್ದೀನಿ. ಇವಾಗ ಈ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ನೀರಿಲ್ದಾಗೆ ನಾನು ಬಸ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಜಾಲರಿ ಇದೆಯಲ್ಲ, ಈ ಥರ ಜಾಲರಿಯಲ್ಲಾದರೆ ಚೆನ್ನಾಗಿ ನೀರು ಹೋಗ್ಬಿಡುತ್ತೆ ಹೊರಗಡೆ, ಆವಾಗ ನಾನು ಹುರಿಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಾನು ಆ ಜಾಲರಿಲೆಲ್ಲ ನೀಟಾಗಿ ನಾನು ಸೋಸಿ ಈ ಒಗ್ಗರಣೆ ನಾವೆಲ್ಲ ಹುರ್ಕೊಳ್ತಾ ಇದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ. ಎಷ್ಟು ಆರೋಗ್ಯಕ್ಕೆ ತುಂಬ ದಿಢೀರನೆ ಮಾಡ್ಬೋದು ಸ್ನೇಹಿತರೆ. ತಕ್ಷಣಕ್ಕಾದರೂ ಮಾಡ್ಕೋಬೋದು, ವಾರಗಟ್ಟಲೆ ಬೇಕಾದರೂ ಇಟ್ಕೊಳ್ಬೋದು. ಇವಾಗ ನೋಡಿ ಈ ರೀತಿ ಚೆನ್ನಾಗೆಲ್ಲ ಹುರಿದಾಗೋಗಿದೆ. ಸೊಪ್ಪು ನೋಡಿ ಚೆನ್ನಾಗಿ ಬಾಡ್ಕೊಂಬಿಟ್ಟಿದೆ ಸ್ನೇಹಿತರೆ. ನೀರಿನ ಅಂಶ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಸ್ವಲ್ಪ ಅಷ್ಟು ನೀರಿದ್ರೂ ಅಡ್ಡಿ ಇಲ್ಲ, ಅಂದರೆ ನೀರೇ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಆಮೇಲೆ ಅದು ಮೇಲೊಗ್ಗರಣೆ ಒಂದು ಸ್ವಲ್ಪ, ಚಟ್ನಿಗೆ ಒಗ್ಗರಣೆ ಕೊಟ್ರೇ ಅಲ್ವಾ ರುಚಿ ಇರೋದು, ಹಾಗಾಗಿ ಚಟ್ನಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನೋಷ್ಟರಲ್ಲಿ ನಾನೊಂದು ಸ್ವಲ್ಪ ಹಿಂಗನ್ನು ಹಾಕಿದೆ. ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು, ಇಷ್ಟೇ ಸಾಕು ಸ್ನೇಹಿತರೆ. ಆ ಒಗ್ಗರಣೆ ಪರಿಮಳ ಹೇಗಿರುತ್ತೆ ಅಂದರೆ ರುಚಿಯಾಗಿರುತ್ತೆ ಸ್ನೇಹಿತರೆ. ಅದ್ಭುತ. ಈ ಒಗ್ಗರಣೆ ಕೊಡೋದೇ ಇದೆಯಲ್ಲ, ಆ ಪರಿಮಳನೇ ಬೇರೆ. ಮತ್ತು ಆ ಚಟ್ನಿಗೆ ಈ ಒಗ್ಗರಣೆ ಕೊಟ್ಬಿಟ್ರೆ ಅಂತೂ ಸೂಪರು ಸ್ನೇಹಿತರೆ. ಆಮೇಲೆ ನೋಡಿ ಇದನ್ನೆಲ್ಲ ರುಬ್ಬಿದ್ದಾಗಿದೆ. ಇಷ್ಟರ ಮಟ್ಟಿಗೆ ಆ ಕಲ್ಲರ್ ನೋಡಿ, ನೋಡೋಕ್ಕೆ ಒಂದು ರೀತಿ ಎಷ್ಟು ಖುಷಿಯಾಗುತ್ತಲ್ಲ, ತುಂಬ ಚೆನ್ನಾಗಿರುವಂತಹ ಕಲ್ಲರ್ ಹೇಗಿದೆ ನೋಡಿ, ನಂಗೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ಆಮೇಲೆ ಒಂದು ಬೋಲ್ಗೆ ಹಾಕ್ಕೊಂಡು ನಾನು ನಮ್ಮ ಸ್ನೇಹಿತರಿಗೆ ನೋಡಿ, ಇದು ಮೆಂತ್ಯ ಸೊಪ್ಪಿನ ಚಟ್ನಿ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಯಾವಾಗ ಬೇಕಾದ್ರೂ ದಿಢೀರನೆ ಬೇಕಾದರೂ ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗೊಂದು ಅಲಂಕಾರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಲಂಕಾರ ಒಂದು ರೀತಿ ಚೆನ್ನಾಗಿರುತ್ತೆ ಅಲ್ವಾ, ಅಲಂಕಾರ ಮಾಡಿ ವಿಡಿಯೋ ಮಾಡೋದು. ಅದಕ್ಕೋಸ್ಕರನೇ ನಾನೊಂದು ಸಣ್ಣ ಒಂದು ಬೌಲಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.